ಕಳೆದ 10 ದಿನಗಳ ಬೆಳವಣಿಗೆಗಳು. ಸೋನಂ ವಾಂಗ್ಚುಕ್ ಹೋರಾಟಕ್ಕೆ ಸಿಕ್ಕ ಪ್ರತಿಫಲ. ವಾಂಗ್ಚುಕ್ ಹೋರಾಟಕ್ಕೆ ಮಣಿದ ಮೋದಿ ಸರ್ಕಾರ. ಉಪವಾಸ ಸತ್ಯಾಗ್ರಹ ನಡೆಸಿದ್ದ ಸೋನಂ ವಾಂಗ್ಚುಕ್. ನೀಟ್ ಅಕ್ರಮ ವಿರೋಧಿಸಿ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ. ಪ್ರಧಾನಿ ರಾಜೀನಾಮೆಗೆ ಆಗ್ರಹಿಸಿ ಈ ಒಂದು ಹೋರಾಟವನ್ನ ಮಾಡಿದ್ರು. ಜಂತರ್ ಮಂತರ್ನಲ್ಲಿ ಸತ್ಯಾಗ್ರಹವನ್ನ ನಡೆಸಿದ್ರು. ಉಪವಾಸ ಸತ್ಯಾಗ್ರಹವನ್ನ ನಡೆದಿದ್ರು. 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿದ್ದಂತಹ ಸೋನಂ ಇದೀಗ ಬಲವಂತದಿಂದ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಅವರನ್ನ ಆಸ್ಪತ್ರೆಯಲ್ಲಿ ಉಪವಾಸ ಸತ್ಯಾಗ್ರಹ ಕೊನೆಗೊಳಿಸಿದ್ರು. ಈ ಒಂದು ಸತ್ಯಾಗ್ರಹ ಆಸ್ಪತ್ರೆಯಲ್ಲಿ ಕೊನೆಯಾಗಿತ್ತು. ಸೋನಂ ವಾಂಗ್ಚುಕ್ ಹೋರಾಟಕ್ಕೆ ಈಗ ಸಿಕ್ಕ ಪ್ರತಿಫಲ ಅಂತಾನೆ ಹೇಳಬಹುದು. ವಾಂಗ್ಚುಕ್ ಹೋರಾಟಕ್ಕೆ ಮಣಿದಂತಹ ಮೋದಿ ಸರ್ಕಾರ ಕೊನೆಗೂ ಈಗ ಉಪವಾಸ ಸತ್ಯಾಗ್ರಹವನ್ನ ನಡೆಸಿದ್ರು ಸೋನಂ ವಾಂಗ್ಚುಕ್ ಅವರು. ನೀಟ್ ಅಕ್ರಮ ವಿರೋಧಿಸಿ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನ ಕೂಡ ಕೈಗೊಂಡಿದ್ರು. ಪ್ರಧಾನಿ ರಾಜೀನಾಮೆಯನ್ನ ನೀಡಲೇಬೇಕು ಅನ್ನುವಂತಹ ಹೋರಾಟವನ್ನ ಮಾಡ್ತಾ ಇದ್ರು. ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಕೂಡ ನಡೆಸ್ತಾ ಇದ್ರು ಸೋನಂ ವಾಂಗ್ಚುಕ್. 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ನಡೆಸಿದ್ದಂತಹ ಸೋನಂ ವಾಂಗ್ಚುಕ್ ಅವರನ್ನ ಬಲವಂತದಿಂದ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಅಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಕೊನೆಗೊಳಿಸಿದ್ರು. ಕೇಂದ್ರದ ನಾಯಕರು ಕೂಡ ಭಾಗಿಯಾಗಿದ್ರು. ಆಸ್ಪತ್ರೆಗೆ ಹೋಗಿ ಅವರನ್ನ ಭೇಟಿಯಾಗಿದ್ರು. ಇದೀಗ ಸೋನಂ ಅವರ ಹೋರಾಟಕ್ಕೆ ಸಿಕ್ಕಂತಹ ಪ್ರತಿಫಲ. ಸೋನಂ ಅವರ ಹೋರಾಟಕ್ಕೆ ಕೊನೆಗೂ ಕೂಡ ಮೋದಿ ಸರ್ಕಾರ ಮಣಿದಿರುವಂಥದ್ದು. ಉಪವಾಸ ಸತ್ಯಾಗ್ರಹ ನಡೆಸಿದ್ದ ಸೋನಂ ವಾಂಗ್ಚುಕ್. ನೀಟ್ ಅಕ್ರಮ ವಿರೋಧಿಸಿ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರು. ಒಂದಲ್ಲ ಎರಡಲ್ಲ 21 ದಿನಗಳಿಂದ ನಿರಂತರವಾಗಿ ಈ ಒಂದು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು. ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ನಡೆಸಿದ್ದಂತಹ ಸೋನಂ ವಾಂಗ್ಚುಕ್ 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು. ಬಲವಂತದಿಂದ ಅವರನ್ನ ಆಸ್ಪತ್ರೆಗೆ ಕೂಡ ಸೇರಿಸಲಾಗಿತ್ತು. ಒಂದಲ್ಲ ಎರಡಲ್ಲ 21 ದಿನಗಳಿಂದ ಏನನ್ನು ಕೂಡ ತಿನ್ನದೆ, ನೀರನ್ನು ಕೂಡ ಕುಡಿಯದೆ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರು. ಅದಾದ ನಂತರ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಅಲ್ಲಿ ಒಂದು ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡಲಾಗುತ್ತೆ. ಇದೀಗ ಅವರ ಹೋರಾಟಕ್ಕೆ ದೊಡ್ಡ ಪ್ರತಿಫಲ ಸಿಕ್ಕಿದೆ ಅಂತಾನೆ ಹೇಳಬಹುದು. ಪ್ರಧಾನವರ ರಾಜೀನಾಮೆಗೆ ಒತ್ತಾಯಿಸಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ರು. ಜೊತೆಗೆ ಉಪವಾಸ ಸತ್ಯಾಗ್ರಹವನ್ನ ಕೂಡ ಕೈಗೊಂಡಿದ್ರು. ಕಳೆದ 21 ದಿನಗಳಿಂದ ಅವರು ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರು ದೆಹಲಿಯ ಜಂತರ್ ಮಂತರ್ನಲ್ಲಿ. ಇದೀಗ ಸೋನಂ ವಾಂಗ್ಚುಕ್ ಅವರ ಹೋರಾಟಕ್ಕೆ ದೊಡ್ಡ ಪ್ರತಿಫಲ. ಇಪ್ಪತ್ತೊಂದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿದ್ರು ಸೋನಂ ಅವರು. ಬಲವಂತದಿಂದ ಅವರನ್ನ ಆಸ್ಪತ್ರೆಗೂ ಕೂಡ ಸೇರಿಸಲಾಗಿತ್ತು, ದಾಖಲಿಸಲಾಗಿತ್ತು. ಅಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಕೊನೆಗೊಳಿಸಿದ್ರು ಸೋನಂ ಅವರು. ಇದೀಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ರು. ಕೊನೆಗೂ ಕೂಡ ಈಗ ಸೋನಂ ಅವರ ಹೋರಾಟಕ್ಕೆ ಸಿಕ್ಕಂತಹ ಪ್ರತಿಫಲ ಈ ಒಂದು ರಾಜೀನಾಮೆ. ಮೋದಿ ಸರ್ಕಾರ ಕೂಡ ಈ ಒಂದು ಹೋರಾಟಕ್ಕೆ ಮಣಿದಿರುವಂಥದ್ದು. ಉಪವಾಸ ಸತ್ಯಾಗ್ರಹವನ್ನ ಕೂಡ ಹಮ್ಮಿಕೊಂಡಿದ್ರು ದೆಹಲಿಯ ಜಂತರ್ ಮಂತರ್ನಲ್ಲಿ. ಕಳೆದ 21 ದಿನಗಳಿಂದ ಅವರು ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ. ಜೊತೆಗೆ ಈ ಒಂದು ನೀಟ್ ಅಕ್ರಮದ ವಿರುದ್ಧವಾಗಿ ಧ್ವನಿ ಎತ್ತಿದ್ದಂತಹ, ಗಟ್ಟಿ ಧ್ವನಿಯಾಗಿದ್ದಂತಹ ಸೋನಂ ಅವರು 21 ದಿನಗಳ ನಿರಂತರವಾಗಿ ಈ ಒಂದು ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರು. ಅದಾದ ನಂತರ ಅವರ ಆರೋಗ್ಯ ಕೂಡ ಕ್ಷೀಣಿಸ್ತಾ ಬಂದಿತ್ತು. ತಕ್ಷಣ ಅವರನ್ನ ಬಲವಂತದಿಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಒಂದು ಆಸ್ಪತ್ರೆಯಲ್ಲಿ ಕೇಂದ್ರದ ನಾಯಕರು ಕೂಡ ಭಾಗಿಯಾಗಿದ್ರು. ಉಪವಾಸ ಸತ್ಯಾಗ್ರಹ ಅಲ್ಲಿ ಒಂದು ಕೊನೆಯಾಗಿತ್ತು. ಈಗ ಅವರ ಹೋರಾಟಕ್ಕೆ ದೊಡ್ಡ ಪ್ರತಿಫಲ ಸಿಕ್ಕಿರುವಂಥದ್ದು. ಸೋನಂ ಅವರ ಹೋರಾಟಕ್ಕೆ ದೊಡ್ಡ ಪ್ರತಿಫಲ ಸಿಕ್ಕಿದೆ. ಪ್ರಜಾಪ್ರಭುತ್ವ ಕೊನೆಗೂ ಗೆದ್ದಿದೆ. ನಮ್ಮ ಶಾಂತಿಯುತ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ. ಪ್ರಧಾನ್ ರಾಜೀನಾಮೆ ಬಳಿಕ ಸೋನಂ ಮೊದಲ ರಿಯಾಕ್ಷನ್. ಇದು ಪ್ರಜಾಪ್ರಭುತ್ವಕ್ಕೆ ಸಂದ ಅತಿ ದೊಡ್ಡ ಗೆಲುವು.
ಇದು ನಿರಂತರ ಹೋರಾಟಕ್ಕೆ ಸಂಧಿಸಿರುವ ಅತ್ಯಂತ ದೊಡ್ಡ ಜಯ. ಜೆಎನ್ಜಿ ವಿದ್ಯಾರ್ಥಿ ಹೋರಾಟಗಾರರಿಗೆ ವಾಂಗುಚ್ ಅಭಿನಂದನೆ. ಪ್ರಜಾಪ್ರಭುತ್ವ ಕೊನೆಗೂ ಗೆದ್ದಿದೆ, ನಮ್ಮ ಶಾಂತಿಯುತ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ ಅಂತ ಸೋನಂ ಅವರು ಹೇಳಿದ್ದಾರೆ. ಪ್ರಧಾನ ರಾಜೀನಾಮೆ ಬಳಿಕ ಮೊದಲ ರಿಯಾಕ್ಷನ್ ಕೊಟ್ಟಿರುವಂತದ್ದು. ಇದು ಪ್ರಜಾಪ್ರಭುತ್ವಕ್ಕೆ ಸಂದ ಅತಿ ದೊಡ್ಡ ಗೆಲುವು ಅಂತ ಹೇಳಿದ್ದಾರೆ. ಇದು ನಿರಂತರ ಹೋರಾಟಕ್ಕೆ ಸಂದಿರುವ ಅತ್ಯಂತ ದೊಡ್ಡ ಜಯ. ವಿದ್ಯಾರ್ಥಿ ಹೋರಾಟಗಾರರಿಗೆ ಅಭಿನಂದನೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಸೋನಂ ಅವರು. ಪ್ರಜಾಪ್ರಭುತ್ವ ಕೊನೆಗೂ ಗೆದ್ದಿದೆ ಎನ್ನುವ ಮೂಲಕ ಇದೀಗ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ ಸೋನಂ. ನಮ್ಮ ಶಾಂತಿಯುತ ಹೋರಾಟಕ್ಕೆ ಗೆಲುವು ಸಿಕ್ಕಿದ್ದೆ ಅಂತ ಹೇಳಿದ್ದಾರೆ. ಇದೀಗ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದ್ದಾರೆ ಸೋನಂ ಅವರು. ಕಳೆದ 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ನಡೆಸಿದ್ರು. ಪ್ರಜಾಪ್ರಭುತ್ವ ಕೊನೆಗೂ ಗೆದ್ದಿದೆ, ನಮ್ಮ ಶಾಂತಿಯುತ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ ಅಂತ ಹೇಳಿದ್ದಾರೆ ಸೋನಂ. ಪ್ರಧಾನವರ ರಾಜೀನಾಮೆ ಬಳಿಕ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಇಂದು ಪ್ರಜಾಪ್ರಭುತ್ವ ಗೆದ್ದಿದೆ, ಇದು ಪ್ರಜಾಪ್ರಭುತ್ವಕ್ಕೆ ಸಂದ ಅತಿ ದೊಡ್ಡ ಗೆಲುವು ಅನ್ನುವಂಥದ್ದು. ಇದು ನಿರಂತರ ಹೋರಾಟಕ್ಕೆ ಸಂದಿರುವಂತಹ ಅತಿ ದೊಡ್ಡ ಜಯ ಅಂತ ಹೇಳಿದ್ದಾರೆ. ಜೆಎನ್ಜಿ ವಿದ್ಯಾರ್ಥಿ ಹೋರಾಟಗಾರರಿಗೆ ವಾಂಗುಚ್ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಪ್ರಜಾಪ್ರಭುತ್ವ ಕೊನೆಗೂ ಗೆದ್ದಿದೆ, ನಮ್ಮ ಶಾಂತಿಯುತ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ ಅಂತ ಹೇಳಿದ್ದಾರೆ. ಈ ಒಂದು ಪ್ರಧಾನವರ ರಾಜೀನಾಮೆ ಬಳಿಕ ಮೊದಲ ರಿಯಾಕ್ಷನ್ ಕೊಟ್ಟಿರುವಂತದ್ದು ಸೋನಂ ಅವರು. ಪ್ರಧಾನವರ ರಾಜೀನಾಮೆ ಕೊಡಲೇಬೇಕು ಅಂತ ನಿರಂತರ ಹೋರಾಟವನ್ನ ಮಾಡ್ತಾ ಇದ್ದವರು. ವಿದ್ಯಾರ್ಥಿಗಳ ಒಂದು ಹೋರಾಟಕ್ಕೆ ಈಗ ಜೊತೆಗೆ ಸೋನಂ ಅವರ ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಿದೆ. ಒಂದ್ ಕಡೆ ಮೋದಿ ಅವರ ಸಂಪುಟದ ಮೊದಲ ಪ್ರಭಾವಿ ವಿಕೆಟ್ ಈಗ ಪತನ ಆಗಿರುವಂತದ್ದು, ಮತ್ತೊಂದ್ ಕಡೆಗೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕಿರುವಂತಹ ಜಯ ಆಗಿದೆ. ಪ್ರಧಾನವರ ರಾಜೀನಾಮೆ ಆಗ್ರಹಿಸಿ ಈಗ ಹೋರಾಟವನ್ನ ಮಾಡಿದ್ರು. ಜಂತರ್ ಮಂತರ್ ನಲ್ಲಿ ಸತ್ಯಾಗ್ರಹವನ್ನ ನಡೆಸಿದ್ರು. ಕಳೆದ 21 ದಿನಗಳಿಂದ ಯಾವುದೇ ರೀತಿಯಾಗಿ ಒಂದು ಊಟವನ್ನ ಕೂಡ ಮಾಡಿರ್ಲಿಲ್ಲ, ನೀರನ್ನ ಕೂಡ ಸೇವನೆ ಮಾಡಿರ್ಲಿಲ್ಲ. ಬಲವಂತದಿಂದ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ಒಂದು ಹೋರಾಟವನ್ನ ಉಪವಾಸ ಸತ್ಯಾಗ್ರಹವನ್ನ ಕೊನೆಗೊಳಿಸಲಾಗಿತ್ತು. ಕೇಂದ್ರದ ನಾಯಕರು ಕೂಡ ಈ ಒಂದು ಉಪವಾಸ ಸತ್ಯಾಗ್ರಹ ಕೈ ಬಿಡಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಸೋನಂ ಅವರೀಗ ಹೋರಾಟಕ್ಕೆ ಈಗ ಸಿಕ್ಕಿರುವಂತಹ ಪ್ರತಿಫಲ, ಹೋರಾಟಕ್ಕೆ ಮಣಿದಿರುವಂತಹ ಮೋದಿ ಸರ್ಕಾರ ಇದೀಗ ಪ್ರಜಾಪ್ರಭುತ್ವಕ್ಕೆ ಸಿಕ್ಕಿರುವಂತಹ ಗೆಲುವು ಅಂತ ಕೂಡ ಅವರು ಹೇಳಿರುವಂತದ್ದು ಸೋನಂ ಅವರು. ಇವತ್ತು ಈ ಒಂದು ಪ್ರಜಾಪ್ರಭುತ್ವ ಗೆಲುವನ್ನ ಸಾಧಿಸಿದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಅಭಿನಂದನೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಶಾಂತಿಯುತ ಹೋರಾಟಕ್ಕೆ ಈ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಕೂಡ ಅವರು ಹೇಳಿರುವಂತದ್ದು ಸೋನಂ ಅವರು. ಸತ್ಯಾಗ್ರಹಕ್ಕೆ ಈಗ ಗೆಲುವು ಸಿಕ್ಕಿದೆ. ಸೋನಂ ಅವರು ಒಂದಲ್ಲ ಎರಡಲ್ಲ ಬರೋಬ್ಬರಿ 21 ದಿನಗಳ ಕಾಲ ಸತ್ಯಾಗ್ರಹವನ್ನ ಕೈಗೊಂಡಿದ್ರು.